ಅದ್ದಾಗ ರಾಗಿಲ್ಲ ಹಾದಿ ಐತಿ ಬೀದಿಗೆ ಜಾಗಿಲ್ಲ ವಾದ ಹಾಕುವ ಹದಗೇಡಿಗಳಿಗೆ ಈ ದಗದಾನಿಗಿಲ್ಲ ಗಿಡ ಐತಿ ಬುಡದಾಗ ಬೇರಿಲ್ಲ ಗಡಿ ಬೀಡಿ ಮಾಡಿ ಹುಡುಕಿದರ ತೋರಿಲ್ಲ ಹೆಣ ತಂದಾಳೈಕಿ ಹಣಿ ಹಣಿ ಪಡ್ಕೊಂಡು ಹುಗಿಲಾಕ ಗೋರಿಲ್ಲ ಮೆಣಸಿನಕಾಯಿ ಕಚ್ಚಿದರ ಕಾರಿಲ್ಲ ಕಣ ಮುಚ್ಚಿಗೆ ಆಟ ನನ್ನ ಬಿಟ್ಟು ದಾರಿಲ್ಲ ಹಿಡದಾರ ಹಿಡಿ ಹಿಡಿ ಹಿಡಿಲಿಕ್ಕಂದ್ರ ಕಿತ್ತಿ ಬಡಿ ನನ್ನ ಮ್ಯಾಗ ಜೋರಿಲ್ಲ ಅಂದೇವಾಡಗ ಅಜ್ಞಾನಿಗಳಿಗೆ ಜಾಗಿಲ್ಲ ಅಂದೇವಾಡಗ ಅಜ್ಞಾನಿಗಳಿಗೆ ಜಾಗಿಲ್ಲ ಗಡಿನಾಡ ಕವಿ ವರಕವಿ ಗೈಬಿಷ ಬಂದಿಲ್ಲ ಹೋಗಿಲ್ಲ ಗಡಿನಾಡ ಅನ್ನವಾಡಿ ಗೈಬಿಷ ಜಗದಲ್ಲಿ ಬಂದಿಲ್ಲ ಹೋಗಿಲ್ಲ ಸಭಾ ಸಭಿಕರಲ್ಲಿ ಶಿರವಾಗಿ ಕರಮುಗಿದು ತಿಳಿಸ್ತಕ್ಕಂಥ ಪಾತಕ್ಕೆ ಇದ್ರೆ ಇಲ್ಲಿವರೆಗೆ ವಾದ ಪ್ರತಿವಾದ ಇಲ್ಲಿವರೆಗೆ ಇದು ನಡೆದು ಬಂದದ. ಹೌದು. ಆದ್ರೆ ಈ ಸಂತ ತುಕಾರಾಮಂದು ನಾ ಹಾಡಿದ ಕೂಡಲೇ ಆ ರುಕ್ಮಿಣಿದು ಸಕುಬಾಯಿದು ಆಕಿನೂ ಉದಾಹರಣೆ ಒಂದು ಲೆಕ್ಕದ ಮ್ಯಾಗ ಹೇಳ್ಕೊತ ಬಂದಾಳ. ಹೌದು ಹೌದು. ಆದ್ರೆ ಲೆಕ್ಕದ ಮ್ಯಾಗ ಹೇಳ್ಕೊತ ಬಂದಾಳ ಸೃಷ್ಟಿ ನಮ್ಮ ದೇವಿಯಿಂದ ಆಗೈತೆ ತಕ್ಕಿ ಏನು ಹೇಳಿಲ್ಲ. ಹೌದಲ್ರಿ. ನಾ ಏನದ ಪ್ರಥಮ ನಿಮ್ಮ ದೇವಿಲಿಂದ ಸೃಷ್ಟಿ ಆಗ್ಯದ ಏನು ಪರಮಾತ್ಮಿಂದ ಆಗ್ಯದ ಅಂತ ಅಷ್ಟೇ ನೀನು ಹೇಳಿ. ಈ ಹೆಣ್ಣಗಂಡ ಎರಡು ಗೊಂಬಿ ಒಯ್ಬೇಕಾಗಿದ್ರೆ ಪರಮಾತ್ಮ ಇದು ಮಾಡ್ದ ಹಿಂದಗಡಿಸಿ ಇಲ್ಲಿ ಸೀರೆಯಾಗಿ ಒದ್ದಾಡೋದು ನನಗೆ ಹೇಳಬೇಕಾಗಿಲ್ಲ. ಅದಕ್ಕೆ ಅಲ್ಲಿ ಹಿಡ್ದ ಇಲ್ಲಿ ತನಕ ಭಾಷಣ ಮಾಡಿದ್ರತ್ತ ಈಗಿದ ಭಾಷಣ ಕೇಳಕ್ಕೆ ವಿಷ್ಣು ಲಕ್ಷ್ಮಿ ಈಕಿ ತಳಗಿಳಿದು ಬಂದಿದ್ದ ಲಕ್ಷ್ಮಿ ತೊಂಬಂದಾಳಕಿ. ಹೌದಲ್ರಿ. ಆ ಮುದಿಕೆ ಏನು ಮಾಡಿದ್ರತ್ತ ಬಂಗಾರ ಮಾರಿ ಕೊಡ್ತಿದ್ದಳತ್ತ. ಹೌದು ಹೌದು. ಮುದಿಕೆ ಆಗಿ ಲಕ್ಷ್ಮಿ ಬಂದಳತ್ತ. ಆಕಿ ಬಂಗಾರ ಮಾಡಿ ಕೊಡ್ತಿದ್ದತ್ತ. ಇವ ಪುರಾಣ ಹೇಳೋನ ಬಳಿ ಆಕೆ ಯಾರೂ ನಿಂದಿರಲಿಲ್ಲ. ಇದು ಲೌಕಿಕ ವಿಷಯ ಆಯ್ತಿದೆ. ಹೌದು. ಈ ಪುರಾಣ ಪ್ರವಚನ ಕೇಳೇ ಮೋಕ್ಷ ಬಂದಾರ ಎಲ್ಲಾರು. ನಿನ್ನ ರೊಕ್ಕ ತಗೊಂಡು ಯಾವ ಮೋಕ್ಷ ಬಂದಾರ ಜಗತ್ತಿನಾಗ ಅದು ನಾನು ಹೇಳು. ಈ ಲಕ್ಷ್ಮಿ ಅನ್ನುವಂಥದ್ದು ರೊಕ್ಕ ನಡಿಬೇಕಾಗಿದ್ರು ನರಸಿಂಹನ ಸಿಕ್ಕಬೇಕು ಒಳಗೆ. ಹೌದಲ್ರಿ. ಹಂಗೆ ಮಶಿವನಾಳ ಮೌಲಾ ಸಾಬನ ಸಿಕ್ಕ ರೊಕ್ಕದಾಗಿದ್ರೆ ನಡೀತದೆ, ಇಲ್ಲಿಕಂದ್ರೆ ನಡೆಯಂಗಿಲ್ಲ. ಹೌದು ಹೌದು. ಮತ್ತು ನರಸಿಂಹಕಿನ ಗಂಡವ. ಹೌದು. ಲಕ್ಷ್ಮಿ ಗಂಡ ಯಾರು? ನರಸಿಂಹ. ಮತ್ತು ಸಿಂಹದ ಚಿತ್ರ ಇತ್ತಂದ್ರೆ ರೊಕ್ಕ ನಡೀತದ. ಇಲ್ಲಿಕಂದು ನಡೀತದ. ಎರಡು ಕೈಲಿಂದ ಹೊಯ್ಕೊಳಕ್ಕೆ ಸಾಲೋಗಿರಿಕಿರಿ ಹಂಗೆ ನಡೀತದ ರೊಕ್ಕದು. ಹೌದು ಹೌದು. ಅದಕ್ಕೆ ಇಲ್ಲಿ ತನಕ ಅದು ಭಾಷಣ ಮಾಡಿದ್ರು ನೋಡು ಮನಗಂಡ. ಹೌದಲ್ರಿ ಮಾಡ್ಯಾರ. ಈಗಿನ ಭಾಷಣ ಹೆಂಗಾಯ್ತಂದ್ರೆ ನೀ ಭರ್ಚಕ್ ಪುರಾಣ ನಡೆದಾಗ ನಿಂತು ಹೊಯ್ಕೊಂಡಂಗೆ ಆಗಿಬಿಡ್ತದೆ ಭಾಷಣ ಮನಗಂಡು ಬೇಸರ ಆಗೋದು. ಹೌದು ಹೌದು. ಹಾಗೆ ಒತ್ತಾಟ ಚಾಲು ಮಾಡಿದಳಂದ್ರೆ ಕದು ಹಂಗೈತ್ರಿ ನಂದು ಕಿಂಗ್ ಆಗೈತ್ರಿ. ಎಲ್ಲರೂ ಹೆಣ್ಮಕ್ಳು ಕೂತಾರ ಒಂದು ಚಲೋತ್ನ್ಯಾಗ ಒಂದು ಪದ ಹಾಡು ಅಂದ ಕೂಡಲೇ ಈ ಸೀರೆ ಗಗರಿ ಹೋಗಿಸ್ಕೊಂಡು ಕೂತಾಳೆ ಇಲ್ಲಿ ಹಿಂಗೆ ಮಾಡ್ದ. ಹೌದು ಹೌದು. ಅದಕ್ಕೆ ಮತ್ತು ಇವ ಅಂಥದ್ದೇಳನ್ರಿ ಇಂಥದ್ದೇಳನ್ ಮತ್ತು ಸಕುಬಾಯ್ದು ನೀ ಹೇಳಿಲ್ಲ. ಹೌದಲ್ರಿ ಹೇಳ್ಯಾರ. ಅದು ಹೇಳಬೇಕಾದ ಪಾಯಿಂಟ್ ಅದ್ರ ಪ್ರಕಾರ ಇರ್ತದ, ಅದು ಬುಡುಕಿರ್ತದ ವಿಷಯ. ಅದಕ್ಕೆ ಹೇಳ್ತಾರ ಅವರು ಕಬೀರದಾಸ್ ಏನಂತಾನ, ಏನಂತಾರಿ? ಜ್ಞಾನಿಗೂ ಜ್ಞಾನಿ ಮಿಲೆ ತೋ ದೋ ಬಾತ್ ಅವ್ರ ಗದ್ದೆಗೂ ಗದ್ದಾ ಮಿಲೆ ತೋ ದೋ ಲಾತ್. ಹಂಗಂದ್ರೆ ಏನ್ರಿ? ಜ್ಞಾನಿಗೆ ಜ್ಞಾನಿ ಕುಡ್ತಂದ್ರೆ ಎರಡು ಒಳ್ಳೆ ಮಾತಾಗ್ತಾವ. ಹೌದು. ಅದು ಹಿಂದೇನು ಸುರ್ತಿ ತಂದಾಳಲ್ಲ ಅಂಥವು ಕತ್ತಿ ಕುಡ್ದಂದ್ರೆ ಎರಡು ಅದಕ್ಕೆ ಒದಿತದ, ಎರಡು ಇದಕ್ಕೆ ಒದಿತದ. ಹೌದು ಹೌದು. ಆ ಹುಡುಗಿಗೆ ಒಟ್ಟು ಹದಿಗೆಟ್ಟು ಹೈದರಾಬಾದ್ ಮಾಡವನೇ ಅವನೇ. ಹೌದಲ್ರಿ. ಆಕಿ ಬರೋಬ್ಬರಿ ಹೇಳ್ತಿರ್ತಾಳ.
ಇವ ನಡವರ್ಗ ನಂದಿಟ್ಟಿರ್ಲತ್ತ ಇವ ಹೋಗ್ತಾನ ಒಳಗೆ ಆಡಸಂಗ್ ತಗೋತಾನ್ರಿ ಅವ. ಇವ ಕರಿಬಾಲೆ ಮಂಗೆ ಒಳಗೆ ಹೋಗ್ತಾನ ಹೌದು ಹೌದು. ಅದಕ್ಕೇನಂತ ಈ ಸೃಷ್ಟಿ ಒಳಗೆ ಈ ಪ್ರಕಾರವಾಗಿ ಐತಿ. ಈ ತಾಯಿ ಕಡಿಮೆ ಅಂತ ನಾ ಅಂದಿದ್ದನ್ನು ನೀವು ಕೇಳಿರಿ, ಎಷ್ಟು ಮಂದಿ ಕೇಳಿರಿ. ಅಂದಿಲ್ಲಲ್ರಿ ವಿಷಯ ಮೊದಲು ನಾ ಹಾಡಾಗ ಕಿವಿ ಕೊಟ್ಟು ಕೇಳ್ರಿ. ಕೇಳಿ ಹಿಂಗೆ ಅಂದಿರಿ ಸಾಹೇಬ್ರ ಅನ್ರಿ. ಯಾಕ ತಿಳ್ಕೊ, ತಾಯಿ ಕಡಿಮೆಲಿಲ್ಲ, ತಾಯಿ ತಂದೆ ಇಬ್ಬರಿಗೆ ಸೇವೆ ಮಾಡಬೇಕು ಅಂತ ನಾ ಹೇಳಿದೆ. ಯೂಟ್ಯೂಬ್ನಾಗ ತೆಗೆದು ನೋಡಿದ್ರು ಇರ್ಬೇಕು ಅದು. ಹೌದು ಹೌದು. ಈಕೆ ಮುಂಗಾಳು ಪುಟ್ಟಿಗೆ ಹೊಡ್ಯಾಕತ್ತಾಳ, ನಾ ಹಾಡಾಗ ಎಲ್ಲರೂ ದನ ಕಾಯ್ಲಕ್ಕೆ ಹೋಗ್ಕಾಳ, ಇಲ್ಲಿ ಬಂದ್ಕೆ ಹೇಳ್ಕೊಂಡಂತ ತಾಯಿ ತಂದೆ ಇಬ್ಬರು ಸೇವೆ ಮಾಡತ್ತ ನಾ ಹೇಳಿ ನಾ ನಿನಗೆ. ಆಕಿಗೆ ಹಬ್ಬಕ್ಕಿದೆ ಅವನು ಒಂದೇ ಮಾಡಂದನ ಆಕಿಗೆ ಆಗೈತಿ. ಮತ್ತು ಈಗೀಗ ಹೆಣ್ತಿ ಆಗ್ಲಾಕ ಬರ್ತದತ್ತ, ಈಗೀಗ ತಂಗಿ ಆಗ್ಲಾಕ ಬರ್ತದತ್ತ, ಇವ್ ಗಣಮಗನಿಗೆ ಏನು ಆಗ್ಲಾಕ ಬರ್ತದತ್ತ ನನಗೆ ಕೇಳ್ತಾರೆ. ಹೌದಲ್ರಿ ಕೇಳ್ತಾರೆ. ಮತ್ತು ನೀನು ತಂಗಿ ಆಗ್ಬೇಕಂದ್ರೆ ಯಾರು ತಂಗಿ ಹಾಕಿ? ಮಗ್ಗಲ ಹಣ್ಣಿದ್ದಾಗೆ ತಂಗಿ ಹಾಕಿ. ಹೌದಲ್ರಿ. ಮತ್ತು ಮಗ್ಗಲ ಹಣ್ಣು ಇರ್ಲಿಕ್ಕಂದ್ರೆ ತಂಗಿ ಯಾರಿಗೆ ಹಾಕಿನಿ? ಆಗಲ್ಲಲ್ರಿ. ಮತ್ತು ಮಗ್ಗಲ ಗಂಡ ಇರ್ಲಿಕ್ಕೆ ಅನ್ನೋದು ಹೆಣ್ತಿ ಯಾರಿಗೆ ಹಾಕಿನಿ? ಹೌದು ಹೌದು. ಮತ್ತು ಹೇಳ್ತಾಳ ಹೊಂತಿಗೂ ಲಗ್ನ ಮಾಡಿದ್ರೆ ತುಡ್ಸಾಳ ನೋಡಿ ಹೊಂತಿಗೆ. ಹೌದು ಹೌದು. ಅದಕ್ಕೆ ಈ ಕಲಿಯುಗದೊಳಗೆ ಲಗ್ನ ಆಲಾರ್ದವ್ರಿಗಿನ ಎಕ್ಕಿ ಗಿಡಕ್ಕೆ ಅದು ಲಗ್ನ ಮಾಡುವಂಥ ಸಂಪ್ರದಾಯ ಅದ. ಆ ಎಕ್ಕಿ ಗಿಡಕ್ಕೆ ಯಾಕೆ ಲಗ್ನ ಮಾಡಿದ್ರಪ್ಪ ಅಂದ್ರೆ ಹನುಮನ್ ದೇವ್ರ ಹೆಂಡ್ತಿ ಎಕ್ಕಾದೇವಿ. ಹೌದು. ಹನುಮನ್ ದೇವ್ರ ಹೆಂಡ್ತಿ ಎಕ್ಕಾದೇವಿ. ಈ ಎಕ್ಕಾದೇವಿ ಏನು ಮಾಡಿದ್ರು, ವೀರಭದ್ರು ಇವರಿಗೆ ದೀಕ್ಷೆ ಕೊಟ್ಟಿದ್ದ. ಹೌದು. ದೀಕ್ಷೆ ಕೊಟ್ಟಿದ್ದ ವೀರಭದ್ರ. ದೀಕ್ಷೆ ಕೊಟ್ಟು ತಿರುಗಿ ನೋಡ್ಲಾರ್ದಂಗೆ ಹೋಗುವಂತ ಈ ಎಕ್ಕಾದೇವಿಗೆ ಮತ್ತು ಹನುಮನ್ ದೇವ್ರಿಗೆ ಹೇಳ್ದ. ಹೌದು ಹೌದು. ಹನುಮಂತವ್ರಿಗೆ ಎಕ್ಕಾದೇವಿ ಹೇಳಿದ ಕೂಡಲೇ ಈ ವಿದ್ಯಾಸಿರಿ ಅಂತದ್ದು ಇತ್ತದ ಎಕ್ಕಾದೇವಿ, ಅದು ಮೊದಲೇ ಇದ್ರ ಬುದ್ಧಿ ಮಾಡಕಾಲ್ತಾಳ. ಹೌದಲ್ರಿ, ಮೊದಲೇ ಹೇಳ್ಯಾರ. ಇವ ತಿರುಗಿ ನೋಡಬೇಡ ಅಂದಾನಂದ್ರೆ ಏನಾರ ಇದಿರ್ಬೇಕು, ತಿರುಗಿ ನೋಡೋಕ್ಕಿನ ಆತನ ತಿಳಿಕಿ. ಹೌದು. ಅವಾಗ ಏನು ಮಾಡಿದ್ಳು, ತಿರುಗಿ ಏನು ಎಕ್ಕಾದೇವಿ ನೋಡಿದ್ಳು, ವೀರಭದ್ರೇಶ್ವರ್ಗ ಸುಟ್ಟು ಭಸ್ಮ ಆಗಿಬಿಟ್ಬಿಟ್ಲಿಕ್ಕೆ. ಹೌದು ಹೌದು. ಸುಟ್ಟು ಬೂದಿ ಆಗ ಹೋದ ಕೂಡಲೇ ಆ ಬೂದಿ ಒಳಗೆ ಎಕ್ಕಿ ಗಿಡ ಹುಟ್ಟ್ಯದ. ಹೌದಲ್ರಿ, ಹುಟ್ಟ್ಯದ. ಆ ಬೂದಿ ಒಳಗೆ ಎಕ್ಕಿ ಗಿಡ ಹುಟ್ಟೈತಿ. ಲಗ್ನ ಆಲಾರ್ದವ್ರಿಗೆ ಎಕ್ಕಿ ಗಿಡಕ್ಕೆ ಲಗ್ನ ಮಾಡ್ತಾರೆ. ಹೌದು. ಮಾಡಿ ಪೂಜೆಗೆ ತರ್ತಾರೆ. ಈಕೆ ಗಾಂಧಾರಿಗೆ ವೈದ್ಯಕೇಶ ಹೋಂತಿನ ಕೂಡ ಲಗ್ನ ಮಾಡ್ಯಾರ ಅಂತ ಹೇಳಿ ಕೇಸಿನ ಹೋಂತ್ರಿ ಲಗ್ನ ಮಾಡಕ್ಕೆ ಹಚ್ಚಿ ಹೇಳ್ತೀನಿ. ಊರು ತುಂಬ ಐತಿ ಎಂತ ಅದಕ್ಕೆ ಬಂದ್ ಮಾಡಿ. ಅದಕ್ಕೆ ಅದು ಹೋಂತ ಲಗ್ನ ಮಾಡೋದು ಕೂಡಲೇ ಸಾತ್ತು ಬಿಡ್ತದ. ಹೌದು ಹೇಳ್ತಾರೆ. ಅದು ಲಗ್ನ ಮಾಡಿದ ಕೂಡಲೇ ಅಂದ್ರೆ ಪಂಚಾಂಗ ಹೇಳೋದು ಇಟ್ಟೆಲ್ಲ ಕರೆಕ್ಟ್ ಇರ್ತದ ಅಂತ ಹಿಂಗೆ ಸಾಮರ್ಥ್ಯ ಹೇಳಕ್ಕೆ. ಹೌದು. ಜಗತ್ತಿದೊಳಗೆ ಪಂಚಾಂಗನೂ ಸುಳ್ಳಾಕಲ್ಲ. ಹೌದಲ್ರಿ. ಆಗ್ತದ ಹೆಂಗೆ ಸುಳ್ಳಾಕ ತಿಳ್ಕೊನಿ. ಅದೇ ಹೆಂಗ್ರಿ? ಎಷ್ಟೋ ಮಂದಿ ಲಗ್ನ ಮಾಡ್ಕೊಂಡ ಗಂಡ ಹೆಂಡತಿ ಮದಿ ಮಗಳು ಮದಿ ಮಗ ಬರಾಗ ಆಗಿ ದಾರ್ಯಾಗ ಸತ್ತಾರ. ಹೌದು. ಅದಕ್ಕೆ ಪಂಚ ಹೇಳ ಯಾವ ಬುಸುಡಿ ಮಗ ಬರ್ದದು ಚಲೋವಾಗ್ಯದತ್ತೆ ಬರ್ದಿದ್ದಲ್ಲ ಮೊದಲು ಹೇಳಿದ್ದಲ್ಲ. ಹಂಗೆ ಆಗಂಗಿಲ್ಲ ಅದು. ಹೌದು ಹೌದು. ಯಾಕಂದ್ರೆ ಎಷ್ಟು ಮಂದಿ ಮದಿ ಮಕ್ಕಳು ಲಗ್ನ ಮಾಡ್ಕೊಂಡು ಮನೆಗೆ ಬರೋದ್ರಾಗ ದಾರ್ಯಾಗ ಸತ್ತಾರ. ಹೌದಲ್ರಿ. ಮತ್ತು ಇದು ತಿಳಿದ ಅವ್ನು ಪಂಚಾಂಗ ಹೇಳವಂಗ ತಿಳಿದಿಲ್ಲಲ್ರಿ. ತಿಳಿಯಂಗಿಲ್ಲ. ಅವನ ಆಟ ಯಾರಿಗೆ ತಿಳಿದಿಲ್ಲ, ಎಂತಿಂಥವ್ರಿಗೆ ತಿಳಿದಿಲ್ಲ ಅದ್ರ ಆಟ. ಹೌದು. ಯಾಕ ತಿಳ್ಕೊ, ಮೊನ್ನೆ ಎಷ್ಟೋ ಲಗ್ನಗಳು ಎಲ್ಲ ಕರೆಕ್ಟ್ ಐತಿ. ತಾಳಿ ಕಟ್ಟು ಸಮಯದಾಗ ಗಂಡಗು ಅಲ್ಲಿ ಅಂದ್ರೆ ಹೆಣ್ಮಗಳು. ಹೌದಲ್ರಿ. ಎಷ್ಟೋ ಟಿ ವಿ ಒಳಗೆ ಬಿಟ್ಟಾರ. ಮತ್ತು ದೊಡ್ಡ ವಿದ್ವಾಂಸ ಪಂಡಿತರಿಗೆ ಜಾತಕ ತೆಗ್ದಾರ. ಅದಕ್ಕೆ ಹೌದು. ಜಾತಕ ತೆಗ್ದಾರ, ಅಡಿಗೆ ಮಾಡ್ಯಾರ, ಲಕ್ಷಗಟ್ಟಲೆ ಮಂದಿ ತಿನ್ನಾಟು. ಆದ್ರೆ ತಾಳಿ ಕಟ್ಲಕ್ಕೆ ಸನೇ ಒಯ್ದ ನಾ ಕಟ್ಕೊಳ್ಳಂಗಿಲ್ಲ ಅಂದ್ಬಿಟ್ಲಕ್ಕಿ. ಹೌದು ಹೌದು. ಈ ಇದೇ ಸಿರಿ ಅಂತದ ಅದು ಕಟ್ಕೊಳ್ಳೋದು ಅಲ್ಲದು ಹೋಗೋದು ಹೋಗೋತ. ಹೌದು. ಆವಾಗ ಮತ್ತು ಇದೆಲ್ಲ ಇವರೆಲ್ಲ ಕೇಳೇ ಲಗ್ನ ಹೂಡಿರ್ಬೇಕಲ್ಲ. ಅದಕ್ಕೆ ಹಂಗೇನಲ್ಲ. ಅದಕ್ಕೆ ಹೇಳ್ತಾನೆ ಕಬೀರ್ದಾಸ, ತಗ್ದಿರ್ ಮೇ ಜೋ ಲಿಖಾ ಕಬಿ ನೀ ಚುಕ ಅಂತ. ಹೌದು ಹೌದು. ಅದು ಅವ್ರ ಹಣೆ ಬಾರದಲ್ಲೇ ಇಷ್ಟಕ್ಕೆ ಬಂದು ಲಗ್ನ ಮುರಿಬೇಕತ್ತದ. ಅದು ಮುರಿದು ಹೋಗ್ಯದ. ಆ ಪಂಚಾಂಗ ಹೇಳೋನ್ಗೆ ಅವ್ನು ಸುದ್ದಿನೇ ಅವ್ನು ಗೊತ್ತಿಲ್ಲ. ಹೌದು. ನಮಗೇನು ಹೇಳ್ತಾನವ, ಭಾಳ ಜಡ ಆಯ್ತದ. ಅವರು ಹಿಂದಕ್ಕೆ ಆ ಪ್ರಕಾರವಾಗಿ ತೆಗಿತಿದ್ರು. ಹಿಂಗಾಗ್ತದೆ ಹೇಳ್ತೀವಿ. ಎಷ್ಟೋ ಪಂಚಾಂಗಗಳು ಫೇಲ್ ಆಗ್ಯಾವ. ಹಾಗೆ ಯಾರಾದ್ರೆ ಪಂಚಾಂಗ ಹೇಳೋನು ಮಾತು ಕೇಳಿ ಯಾರಿಗಾರೆ ಮಕ್ಕಳು ಮರದಿಗೆ ಬಿಟ್ಟು ಹೋಗ್ಯಾರ್ತೀನಿ. ಹೌದು ಹೌದು. ಅದೇನು ಸಂಬಂಧ ಇರಂಗಿಲ್ಲ. ಯಾಕೆ ತಿಳ್ಕೊ, ಹಣೆ ಬಾರದಾಗ ಏನಿದ್ದದ ಅದು ಬಿಡಂಗಿಲ್ಲ, ನಮಗೆ ಬಾ ಅಂದಿದ್ದು ಬರಂಗಿಲ್ಲ. ಅದಕ್ಕೆ ಬಡದು ಕಲಿಸಿದ್ರೆ ಎಂದಿಗೂ ಬರಲಾರ್ದು, ಪಡೆದು ಬಂದರೆ ಎಂದಿಗೂ ಸರಿಲಾರ್ದು. ಹಿಡಿದು ಬಿಟ್ಟು ಹಡಿಬಿಟ್ಟಿಗಳಿಗೆ ಯಾವ ಸುಖ ದೊರಿಲಾರ್ದು ಅಂತ ಹೇಳ್ಯಾನ ಕವಿ. ಪಂಚಾಂಗ ಹೇಳೋದು ಕರೆಕ್ಟ್ ಅದ ಅಂತೇಳಿ ಒಬ್ಬ ಏನು ಮಾಡ್ತಾನ, ಖುಷಿನ ಮೋತಿ ಯಾರು ನೋಡಬಾರ್ದು ಅಂದ ಕೂಡಲೇ ಮನೆ ಬಿಟ್ಟು ಹೋಗ್ಬೇಕೇನ ಅವ್ರು. ಹಂಗೆ ಆಗ್ತದ್ರಿ. ಹಂಗೆ ಆಗಂಗಿಲ್ಲದ. ಧೈರ್ಯನೇ ಸರ್ವಸಾಧನ ಅಂತ ಹೇಳ್ಯಾರ. ಹೌದು. ನಮ್ಮ ವಿಶ್ವಜ್ಯೋತಿ ಬಸವೇಶ್ವರ ಏನಂತಾರ, ಏನಂತಾರಿ? ದೇವನೊಬ್ಬ ನಾಮ ಹಲವು. ಯಾವ ಆಚಾರ ವಿಚಾರ ಸದಾಚಾರಗಳನ್ನು ನಮ್ಮಲ್ಲಿ ಏನದಾವೋ ಅವ ಅದಾವ. ಈ ಸದ್ದ ಈ ಹಿಂದೂ ಧರ್ಮದ ಪ್ರಕಾರವಾಗಿ ಹೊತ್ತಿಗೆ ಕೇಳ್ತಾರೆ, ಕರೆಕ್ಟ್ ಆಯಿತು. ಇಸ್ಲಾಂ ಧರ್ಮದಲ್ಲಿ ಕೆಲವೊಬ್ರು ಕೇಳಂಗೇ ಇಲ್ಲ. ಹೌದು. ಕೇಳಂಗಿಲ್ಲ ಅವರು. ಹ್ಯಾಂಗೆ ಭಗವಂತ ಏನು ಮಾಡ್ತಾರ ಅದು ಆಗ್ತದತ್ತ. ಸಿದಾ ಲಗ್ನಗಳು ಹಂಗೆ ಆಗ್ಯಾಬಿಟ್ಟಾವ ಅವ್ರಿಗೆ. ಹೌದು ಹೌದು. ಆಗಾಟ ಆಗ್ಯಾವ, ಹೋಗಾಟ ಹೋಗ್ಯಾವು. ಇದು ಬರೇ ಹ್ಯಾಂಗಪ್ಪ ಅಂದ್ರೆ ಸಂಶಯ ಸಾವಿಗೆ ಮೂಲ. ಹೌದಲ್ರಿ. ಸಂಶಯನೇ ಮೊದಲು ಸಾವಿಗೆ ಮೂಲ.
ಸಂಶಯ ಬತ್ತಂದ್ರೆ ಸಾವು ಬರ್ತದೆ ಸನಿ. ನಂದು ಏನೇ ಇಲ್ಲಿ ಆಗಂಗೆ ಕಾಣ್ತದ ಸಂಶಯ ಕೂತು ಬತ್ ನೋಡು ಅವನು ಕೂತ. ಹೌದು. ಮೋಡುಗ ಕೇಳಿಲ್ಲ, ಮೋಡ ಭಕ್ತಿ ಯಾವ ಮಾಡ್ತಾನಲ್ಲ ಅವನಿಗೆ ಕೇಡು ಆಗಂಗೆ ಇಲ್ಲ. ಅವ ತನ್ನ ಗಾಡಿ ಹೊಡ್ಯಂಗೆ ಹೊಡಿತಾನೆ, ಹೋಗ್ತದೆ, ಅವ ಏನು ಕೇಳಂಗೂ ಇಲ್ಲ. ಹೌದು. ಈಗಿದು ಮೂರ್ತಿಗಳು ಕೇಳ್ಕೊಂಡು ಬಂದರು, ನನ್ನಲ್ಲಿ ಬಂದು ಈ ಪ್ರಕಾರವಾಗಿ ಉದ್ಧಾರ ಆದರೂ ಬರೋಬರೇ ಆಯಿತು. ನಿನ್ನಲ್ಲಿ ಬರಲಾರ್ದೆ ಎಷ್ಟೋ ಮಂದಿ ಉದ್ಧಾರ ಈ ಜಗತ್ತಿನೊಳಗೆ ಆಗ್ಯಾರ. ಹೌದಲ್ರಿ ಆಗ್ಯಾರ. ನಿನಗೆ ಮುಟ್ಲಾರ್ದೆ ಎಷ್ಟೋ ಮಂದಿ ನಿನಗೆ ಮುಟ್ಲಾರ್ದೆ ಜಗತ್ತಿನೊಳಗೆ ಮೂರ್ತಿ ಮರಿ ಆದರೆ ಕೀರ್ತಿ ಹಸ್ರಾಮ್ ಉಳಿಸಿ ಹೋಗ್ಯಾರ. ಅಂತಿಂಥವ್ರದ್ದು ಇಂಥವ್ರದ್ದು ಮಾತು ಮರದು ನೀ ಹೇಳಬೇಡ ಅಂತ ನನಗೆ ಹೇಳ್ದು. ಮತ್ತು ನೀತಿಯಲ್ಲಿ ನೆಲ್ಲೂರು ನಿಂಬೇಕತ್ ಪದ ಆಡ್ದು. ಹೌದು ಹೌದು. ಹಿಂಗೆ ಇದು ಊದುದು ತಾನೇ ಬಾರಿಸೋದು ತಾನೇ, ಹಂಗೆ ಆಗಂಗಿಲ್ಲ. ಇದ್ರ ಆಧಾರ ಏನೈತಿ, ಎಲ್ಲರೂ ಹೆಣ್ಮಕ್ಳು ಕೂತಾರ ಅಂಥೇಳಿ ಅವ್ರು ಚಲೋ ಪದ ಆಡತ್ತೆ ಅವ್ರು ಹೇಳ್ಯಾರ. ಅದು ಬಿಟ್ಟು ರಾಮಾಯಣ ಮಹಾಭಾರತ ಹಳಿ ಆಧಾರ ತೊಗೊಂಡು ಕೂತಾಳೆ, ಹಳಿ ಆಧಾರ ಅದು ಹೌದು ಹೌದು. ಹಂಗಾಗೈತಿ ಹಿಂಗಾಗೈತಿ ಅಂತ. ಮುಂದೆ ಯಾವ ಪ್ರಕಾರ ಅದತ್ತ ಅವಶ್ಯಕತೆ ಮುಂದೆ ಇದು ಎಲ್ಲಿಗೆ ಬತ್ತು ಹೇಳ್ತೀನಿ ಕೇಳು ನಿನಾಗ. ಇದು ನಿರಾಕಾರ ಆಕಾರ ವಿಷಯ ತಿಳಿಸುವೆ ನಿನಗ. ಅಂದ್ರ ಸತ್ತ ಹೆಣ ಹರ್ಕೊಂಡು ತಿಂದಿದು ತಂದಿದರಾಗ ಹುಚ್ಚಿ ಹೆಣ ಯಾಕ ತಿಂದಾರ ಗುರುತಿಲ್ಲ ನಿನಗ. ಶರೀರಕ್ಕೆ ಹರಕೊಂಡು ಶರೀರ ತಿತ್ತು ನಿನಗ ಖಬರ ಇರಬೇಕು. ಶರೀರಕ್ಕೆ ಹಸುವ ಆಯ್ತ ವಿದ್ಯಾ ಶ್ರೀಮಂಗ. ಶರೀರಕ್ಕೆ ಶರೀರ ಹರ್ಕೊಂಡು ತಿತ್ತು ನನ್ನ ಜೀವ ಹೆಚ್ಚಿಗೆ ಆಯಿತು. ಅದು ಶಕುನಿ ಮುಂದ ತಮ್ಮ ಮಾಡ್ತಾನ ಹ್ಯಾಂಗ. ಈ ಶಕುನಿಗೆ ಶೇಡ ಇತ್ತು ಕೇಳೋ ಮೊದಲೀಗ, ಮುಂದ ಕವರವರ ಪಾಂಡವರಿಗೆ ಕದನವಾಗ. ಕವರವರ ಪಾಂಡವರು ಮೊದಲ ಇವರು ಜಗಳ ಇದ್ದಿದ್ದಿಲ್ಲ. ಅನತಮರು ಎಲ್ಲರೂ ಒಂದೇ ಇದ್ರು ಆವಾಗ. ಅಣ್ಣ ತಮ್ಮರು ಒಂದೇ ಇದ್ರು, ದ್ರೋಣಾಚಾರಿ ಗುರುವ ಇದ್ದ. ಈ ದ್ರೋಣಾಚಾರಿ ಬರ್ಲಿ ಏಕಲವ್ಯ ಬಂಧವಾಗ. ನನಗ ವಿದ್ಯಾ ನೀವು ಕಲಿಸಬೇಕು ಅಂಥವಾಗ ಇವ ದ್ರೋಣಾಚಾರ್ಯ ಪಾದಕ ಬಿದ್ದಾವಾಗ. ಈ ಕೌರವರು ಮತ್ತು ಪಾಂಡವರಿಗೆ ಮೊದಲು ಜಗಳ ಇದ್ದಿದ್ದಿಲ್ಲ ಇವರಿಗೆ. ಹೌದು. ಕೌರವರು ಪಾಂಡವರು ಎಲ್ಲ ಒಂದೇ ಇದ್ರು ಅಣ್ಣತಮ್ಮರು. ಏಕಲವ್ಯ ಬರ್ತಾನೆ ವಿದ್ಯಾ ಕಲೀಲಾಕ ಇವರೆಲ್ಲರೂ ಕೂಡಿದ್ದಾಗ. ಹೌದು ಹೌದು. ಆವಾಗ ದ್ರೋಣಾಚಾರಿ ಬರೇ ರಾಜ್ಯರ ಮಕ್ಕಳಿಗೆ ಅಷ್ಟೇ ಕಲಿಸ್ತೀನಿ ಅಂದ. ಯಾರು ಕಲಿಸ್ಬೇಡ ಅಂದರು, ಪಂಚ ಪಾಂಡವ್ರು ಹೇಳ್ತಾರೆ ಕಲಿಸ್ಬೇಡ ಅಂತೇಳಿ. ಹೌದು. ಆವಾಗ ಏನು ಮಾಡ್ದ ಇವ, ಮಣ್ಣಿನ ಮೂರ್ತಿ ಮಾಡಿ ದ್ರೋಣಾಚಾರ್ಯನೇ ಗುರುವತಿ ತಿಳಿದುಕೊಂಡು ವಿದ್ಯಾ ಕಲ್ತಿದ್ದ. ಈ ಕೌರವರು ನಾಯಿ ಬಾಯಾಗ ಬಾಣ್ಬಿಟ್ಟಿದ್ದ. ಹೌದು. ಈ ವಿದ್ಯಾ ನನಗೆ ಯಾಕೆ ಕಲಿಸಿಲ್ಲ ಅಂತ ಹೇಳಿಕಿಸಿಂದ ಅರ್ಜುನ್ ಜಗಳ ತೆಗದ. ಆವಾಗ ದ್ರೋಣಾಚಾರಿ ಬಂದ, ನಿನಗೆ ಯಾರು ಕಲಿಸ್ಯಾರ ಅಂದ ಕೂಡಲೇ ನೀನೇ ಕಲಿಸಿ ಅಂತ ಪಾದಕ್ಕೆ ಬಿದ್ದ. ಗುರುದಕ್ಷಿಣೆ ಏನು ಕೊಡ್ತಿ ಕೊಡು ಅಂದ ಕೂಡಲೇ ಏನು ಬೇಡ್ತಿ ಬೇಡ ಅಂದ. ಹೌದು ಹೌದು. ಏನು ಬೇಡ್ತಿ ಬೇಡ ಅಂದ ಕೂಡಲೇ ನೀನು ಹೆಬ್ಬಟ್ಟು ಕೊಯ್ದು ಕೊಡು ಅಂದ. ಪಂಚ ಪಾಂಡವರೇ ಬೇಡ ಕಚಾರಿ ಇವನಿಗೆ, ನನಗಿಂತ ಸೂರಾಗ್ತಾನೆ ನೀವು ಅಂತೇಳಿ. ಆ ಹೆಬ್ಬಟ್ಟ ಕೊಯ್ದು ಪಾದದ ಮ್ಯಾಗಿಟ್ಟ ಯಾರು? ಏಕಲವ್ಯ. ಮುಂದೆ ಏಕಲವ್ಯ ಏನು ಹೇಳ್ತಾನ, ನೀವೆಲ್ಲ ನನಗಿಂತ ಸೂರ ಆಗ್ಬೇಕತ್ತೀರಿ, ಆದರೆ ನಿಮಗೊಮ್ಮೆ ನಿರ್ಗತಿಕಾಗಿ ನಿಂದ್ರುವಂಥ ಸಮಯ ಬರ್ತದಂತ ಶಾಪ ಕೊಟ್ಟಿದ್ದವ್ರಿ. ಹೌದು ಹೌದು. ಅಂದರೆ ದ್ರೌಪದಿ ಸೀರೀಸ್ ಹೇಳಿದ್ರು ಸುಮ್ಮ ಕೂತಾರ ಅವ್ರ. ಯಾಕಂದ್ರೆ ಅವ್ರು ಮಾಡಿದ್ದವ್ರು ಪಾಪ ಅವ್ರಿಗೆ ಹತ್ಯದವರು. ಇವರು ಪಾಂಡವರು ಯಾಕಂದ್ರೆ ಏಕಲವ್ಯಾಗ ವಿದ್ಯಾ ಕಲಿಸ್ಕೊಟ್ಟಿಲ್ಲ. ಅವ್ರವ್ರದ್ದು ಅದ್ರೊಳಗೆ ಇರ್ತದೆ. ಯಾಕಂದ್ರೆ ತಾವು ಮಾಡಿದ್ದು ತಾವು ಉಣ್ಬೇಕೇ ಆಗ್ತದೆ. ಹೌದು. ಅದಕ್ಕೆ ಇದು ಆದ ಕೂಡಲೇ ಅದು ಹೋರಿದು ಅಂತ ಅಂದ ನೋಡಿ. ಹೋರಿದು ಅದೊಂದು ಜರ ಹೇಳ್ರಿ ಅವ್ರಿಗೆ ಸೋಲೋತಿನಾಗ. ಅದು ಏನಾಗಿತ್ತು, ಇಂಥಕ್ಕೆ ಜಗಳ ಗಂಟಿ ಜಾಲ ಒತ್ತಿದ್ದಳು. ಹೌದು. ಈ ವಿದ್ಯಾಶ್ರೀಗತ್ಲೆ ಜಗಳ ಗಂಟಿದ್ದಳು. ಹೌದು ಹೌದು. ಈಕೆ ಏನು ಎಲ್ಲಿ ಹೋದ್ರು ಒಟ್ಟು ಜಗಳ ತೆಗಕಿ, ಎಲ್ಲ ಹೆಣ್ಮಕ್ಳು ಕೂಡ ಜಗಳ ತೆಗದೇ ಬರೋಕಿ. ಹೌದಲ್ರಿ. ಒಂದು ದಿವಸ
ಏನಾಯ್ತು ಹೊಸ್ದಾಗಿ ಸೊಸಿ ಬಂದಳು. ಸೊಸಿ ಬಂದ ಕೂಡಲೇ ಈಕಿ ಬಂದಳು ಮನೆಗೆ. ನಿನ್ನ ಸೊಸಿ ಕೂಡ ಇವತ್ತು ಜಗಳದ ನೋಡಿ ನಂದಂದಳಿಕಿ. ಹೌದು. ಆಕಿ ಅತ್ತೇನಂದಳು, ಇವತ್ತರೇ ಹೊಸ್ದಾಗಿ ನನ್ನ ಸೊಸಿ ಬಂದದ, ಇವತ್ತೆದ್ರ ಜಗಳ ಯಾವ ತಾಯಿ ಅಂದಳಕಿ. ಇಲ್ಲ, ಜೀಪ್ರಿ ಹಿಡಿದು 4 ಬಡದು ಹೋಗಿಬಿಡಕಿನ ನಾನು ಅಂಜಿಕೆ ಇರ್ಬೇಕು ನಿನ್ನ ಸೊಸಿಗೆ ಅಂದಳಿಕಿ. ಹೌದಲ್ರಿ. ಇಡೀ ಊರೇ ನನಗೆ ಅಂಜದ, ನಿನ್ನ ಸೊಸಿನೂ ನನಗೆ ಅಂಜೇಬೇಕಂದಳಕಿ. ಹೌದು. ಏನು ಮಾಡಿದ್ಳು, ಆಯ್ತವ ಬಾ ಮತ್ತು ಜಗಳ ತೆಗಿಲಕ್ಕೆ 1-2 ಏಟ ಹೊಡೆದು ಹೋಗಕತ್ತೇಳ ಅಂದಳಕಿ. ಈಕಿ ಇದ್ಯಾಸಿರಿ ಅಟ್ಟಕ್ಕೆ ಬಿಡಲಿಲ್ಲ. ಮರದಿವ್ಸ ಮುಂಜಾನೆ ಮತ್ತೆ ಮನೆಗೆ ಬಂದಳು. ಹೌದು ಹೌದು. ಮನೆಗೆ ಬಂದೆ ಕಳಿಸಿ ನಿನ್ನ ಸೊಸಿಯಲ್ಲಿ ಅಂದ್ರೆ ಹೊರಗೆ ಅಂದಳಕಿ. ಈಕಿ ಅತ್ತೇನು ಅನ್ಬೇಕು, ಏನಂತಳ್ರಿ? ತಂಗಿ ನಿನ್ನ ಕೂದಲು ಆಕಿನ ಕೈಯಾಗ, ಆಕಿನ ಕೂದಲು ನಿನ್ನ ಕೈಯಾಗ ಹಾಕವತ್ತೇಳಿ ಕಟ್ಟಿಂಗದಂಗೆ ಹೋಗಾಳಕಿ ತಲೆ ಬೋಳಿಸ್ಕೊಂಡು ಬರಾಕತ್ತ ಹೇಳಿದಳಿಕಿ. ಹೌದು ಹೌದು. ಈಕಿ ಇದ್ಯಾಸಿರಿ ಏನಂದಳು, ಏನಂತಳ್ರಿ? ಇನ್ನು ಆಕಿ ತಲೆ ಬೋಳಿಸ್ಕೊಂಡು ಬಂದಳು ಅಂದ್ರೆ ನಾನು ಕೂದಲ ಹಿಡಿತಾಳೆ, ನಾನೇ ಮೊದಲು ಬೋಳಿಸ್ಬೇಕಂತ ಈಕಿ ಹೋದ್ರು ಬೋಳಿಸ್ಕೊಳಕದು. ಹೌದು ಹೌದು. ಇದು ಕಾಲೆ. ಈಗ ಏನು ಮಾಡಿದ್ಳು, ಕಟಿಂಗ್ ಮಾಡಕತ್ತಿದ್ದ, ಹೋಗಿ ಕುರ್ಚಿ ಮ್ಯಾಗ ಕೂತು ಬೋಳ್ಸು ನನ್ನ ತಲೆ. ಹೌದು. ಇನ್ನು ಏನ್ರಿ ಅಂದ್ರೆ ಇಡೀ ಊರಿಗೆ ಜಗಳ ಗಂಟಿದ್ದು. ಹೌದು ಹೌದು. ಹಚ್ಚಿ ಪಾನ ಹಾಕಿ ಉಲ್ಟಾ ಕತ್ತಿ ಹಚ್ಚಿ ಬೋಳಿಸ್ ತೆಗದವ ಈಕಿ. ಚಲೋ ಹೊಸ ಬ್ಲೇಡ್ ಹಾಕ್ಯಾನ ಅವನು. ಹೊಸ ಬ್ಲೇಡ್ ಹಾಕಿ ಬೋಳಿಸ್ದಾಗ ಇದ್ದೇಸರಿಗೆ. ಹೌದು ಹೌದು. ಬೋಳಿಸಿ ಏನು ಮಾಡ್ದ, ಏನು ಮಾಡ್ತಾನ್ರಿ? ಯಾಕ ಇದು ತಲೆ ಚಲೋ ಕಾಣ್ದಂಗಿಲ್ಲ, ಒಂದಿಟ್ಟು ಸುಣ್ಣನೂ ಬಡದೇ ಬಿಡ್ತೀನಿ ನಿನ್ಗೆ ಅಂದವ. ಚಲೋ ಕಾಣ ಹೌದು ಹೌದು. ಹಚ್ಚಿ ಸುಣ್ಣ ಹಚ್ಬಿಟ್ಟ ಇದಕ್ಕೆ. ಅವಾಗ ಏನಾಗ್ತದ್ರಿ ಮುಂದೆ? ತಲೆ ಬೋಳಿಸ್ಕೊಂಡು ಬಂದಳು ಮತ್ತೆ ನಮ್ಮ ಮನೆಗೆ. ಹೌದು. ಆಕಿ ತಲೆ ಬೋಳಿಸ್ಕೊಂಡು ಬಂದಾಳಿಲ್ಲ, ನಾ ತಲೆ ಬೋಳಿಸ್ಕೊಂಡು ಬಂದಿನಿ ಬಿಡು ಹೊರಗೆ ಅಂದಳಕಿ. ಹೌದು. ಈಕಿ ಅತ್ತೇನಂದಳು ಮತ್ತೆ ಬತ್ತಿದ್ದು ಇದು ಅಂದಳಕಿ. ಹೌದು ಹೌದು. ತಂಗಿ ಈಗರೇ ಬಾಯಿ ಗುಂಡದ ನೀರಿಗೆ ಹೋಗ್ಯಾಳ ನೋಡಕಿ ಅಂತ ಹೇಳಿಬಿಟ್ಲಿಕ್ಕೆ ಅತ್ತಿ. ಹೌದಲ್ರಿ. ಆ ಗುಂಡದ ನೀರಿಗೆ ಹೋಗ್ಯಾಳ, ಅಂಡಿ ಮನ್ಯಾಗಿರೋದು ಬಿಟ್ಟು ನಾ ಜಗಳ ತೆಗಿಯಕ್ಕೆ ಬರಕಿದ್ದೀನಿ ಅಂದಳಕಿ. ಹೌದು. ಆಯ್ತು, ಆ ಗುಂಡಕ್ಕೆ ಓಡ್ ಹೋದ್ರು. ಹೌದು. ಆ ಗುಂಡದಾಗ ಓಡಿ ಹೋಗಿ ನೀರಾಗ ಹಣಿಗೆ ಹಾಕಿ ನೋಡಿದ್ಳು. ಈಕಿನ ತಲೆಯಲ್ಲೇ ರಾವ್ಖಂಡ್ ಕಾಣಕತ್ ತಲೆ ಬೋಳಿಸ್ಕೊಂಡು ಸುಣ್ಣ ಬಡ್ಕೊಂಡಿದ್ದಳಿಕಿ. ಹೌದು ಹೌದು. ಈಕಿ ಏನಂದಳು, ಏನಂತಳ್ರಿ? ನಾ ಜಗಳ ತೆಗಿತೀನಿ ಅಂತ ಅಂಡಿ ಒಳಗೆ ಬಾಯಾಗ ಕೂತಿ ಆತು ಹೋಗಿ ಬಾಯಾಗೆ ಸಿಗುದು, ಮತ್ತೆ ಸತ್ತೆ ಹೋಗಿ ತಕಡೆ ಸಿಗುದು. ಹಿಂಗೆ ಎರ್ತೆ ಸತ್ತು ಹೋಗೋದು ಇದು ಸಲಗರದಾಗ. ಸುಮ್ ಜಗಳ ತಗೊಂಡು ಕುಂತು ಸತ್ತು ಹೋಗು. ಎರ್ತ ಸಾಯಕ್ಕೆ ಹೋಗ್ಬೇಡ. ಹೌದು ಹೌದು. ಒಂದಿಟ್ಟು ಲೆಕ್ಕದ ಮ್ಯಾಗಿರು. ಹೌದಲ್ರಿ. ಅದಕ್ಕೆ ನೀ ಯಾವಲ್ಲಿ ಹೆಚ್ಚದಿ ಎಲ್ಲಿ ತನಕ ಮನುಷ್ಯ ಸಾಯ್ತಾನ ಅಲ್ಲಿ ತನಕ ಭಗವಂತ ಶ್ರೇಷ್ಠ. ಹೌದು. ಎಲ್ಲಿ ತನಕ ನೀ ಜೀವಂತ ಇರ್ತೀಯ ಅಲ್ಲಿ ತನಕ ನೀ ಜಗತ್ತಿನಾಗಿರು. ಆದ್ರೆ ನಿನಗೆ ಸಾವು ಬರ್ತದಂದ್ರೆ ನನ್ನ ಭಗವಂತ ಶ್ರೇಷ್ಠವಾದಂಥವನೇ. ಸಾವು ಇಟ್ಟ ನಿನ್ನ ಪದರಾಗ. ಹೌದು. ಅದಕ್ಕೆ ಹೇಳೋಣ, ಸುಟ್ಟ ಬಳಿಕ ಮೊಳಕೆಗೆ ಮುಗಿಲ್ಲ, ಹುಟ್ಟಿದ ಬಳಿಕ ಸಾವಿನ ರೋಗಿಲ್ಲ ಅಂತ. ಹೌದು ಹೌದು. ಈ ಸಾವು ಇಲ್ಲದಂಥ ರೋಗ ಯಾರು ಬಿಟ್ಟು ಬಂದಾರನ್ನ, ಸಾವು ಅನ್ನುವಂಥದ್ದು ರೋಗ ಕಟ್ಕೊಂಡೇ ಬಂದಾರ. ಅದಕ್ಕೆ ಇದು ಮುಗಿದ ನಂತರ ಹೆಂಗಾಯ್ತು, ಹೆಂಗ್ರಿ ಮತ್ತ ಈಕಿ ಹೊಸ್ತಾಗಿ ಏನು ಮಾಡಿದ, ಆ ಹಳ್ಯಾ ಬಂದಿದ್ದ ಹೊಸ್ತಾಗಿ. ಹೌದು. ನಮಗೆ ಮ್ಯಾಗಕ್ಕೆ ಹೇಳಂದ್ರೆ ಅಕ್ಕಿನ ಮ್ಯಾಗ ಒಂದು ನಾನು ಹೇಳ್ತೀನಿ ಬಿಡ. ಹೌದು ಹೌದು. ಹೊಸ್ತಾಗಿ ಏನು ಮಾಡಿದ್ದ, ಲಗ್ನ ಆಗಿತ್ತು, ಹಳ್ಯಾ ಹೊಟ್ಟೆ ಮನೆಗೆ ಹೋಗಿದ್ದಿಲ್ಲ. ಹೌದು. ಈಕಿ ಇದ್ಯಾಸಿರಿ ಏನು ಮಾಡ್ತಿದ್ಳು, ಬರೀ ಹಳ್ಯಾನ ಚಿಂತೆಗೆ ಇದ್ಳು ಈಕಿ. ಹೌದಲ್ರಿ. ಹಳ್ಯಾನ ಚಿಂತೆಗೆ ಇದ್ಳು. ನಾನು ಹಳ್ಯಾ ಬರೇ ಮನೆಗೆ ಬರಲ್ಲ ಅದ, 2 ವರ್ಷ ಆದ್ರೂ ನಮ್ಮ ಮನೆಯೇ ಹೋಗಲಿಲ್ಲ, ಹಳ್ಯಾ ಅಂತ ಬರೀ ಚಿಂತಿತ್ತು. ಒಂದು ದಿವಸ ಬಚ್ಚಲದಾಗ ಈಕಿ ಬತ್ತಲೆ ಝಳಕ ಕೂತಿದ್ಳು, ಹಳ್ಯಾ ಬಂದ ಹೊರಗೆ. ಅವಾಗ ಏನಾಗ್ತದೆ ರೀ? ಹಳ್ಯಾ ಬಂದು ಏನಂದ, ಅತ್ತಿ ಅನ್ನೋದ್ರಾಗ ಈಕಿ ಅತ್ತಿ ಹೊರಗೆ ಬತ್ತಲೆ. ಹೌದು ಹೌದು. ಈಕಿ ಏನು ಮಾಡಿದ್ಳು, ಬಂದ ಕಿಸಿಂದ ಆ ಬಚ್ಚಲದಾಗಿಂದ ಹೊರಗೆ ಬಂದು ಹಳ್ಯಾನ ಮುಂದೆ ನಿಂತಳು. ಬಂದನೇ ಅವರ ನಾನು ಹಳ್ಯಾ ಅಂತೇಳಿ. ಹೌದು. ಇವ ಹಳ್ಯಾ ಏನು ಮಾಡ್ದ, ಇವನು ಹೊಸ್ತಾಗಿ ನಾ ಬಂದೀನಿ ಏನ್ರಿ ಅತ್ತಿಗಂದ್ರೆ ಕಿಮ್ಮತ್ ಕಮ್ಮ ಸುಮ್ಮನೆ ನಿತ್ತ ನೋಡ್ಕೋತಾವ. ಹೌದು ಹೌದು. ನಿತ್ತ ಏ ಹಳ್ಯಾ